ಬೆಂಗಳೂರು ಇವತ್ತು ಧರ್ಮಸ್ಥಳ ಪಾದಯಾತ್ರೆ ಹೊರಟಿದ್ದೆ. ಜ್ಯೋತಿರ್ಲಿಂಗ ಸಂಘದಿಂದ, ಜ್ಯೋತಿರ್ಲಿಂಗ ಭತ್ತ ಮಂಡಳಿಯಿಂದ. ಇದು ನೀವೇನು ನೋಡ್ತಾ ಇದ್ರೆ ಪಾದಯಾತ್ರೆ ಮಾಡೋ ವಿಡಿಯೋಸ್ ಆಗಿರುತ್ತೆ. ಅಕ್ಕಪಕ್ಕ ಯಾರೂ ಇಲ್ಲ, ನಾನು ನನ್ನ ಆತ್ಮ ಇಬ್ಬರೇ. ನನ್ನ ಬ್ಯಾಚವರು ಹಿಂದೆ ಬರ್ತವ್ರೆ. ಎಷ್ಟು ಖಾಲಿ ಆಗೈತೆ ನೋಡ್ರಿ ರೋಡು. ಮತ್ತು ಬಂದ್ಬಿಟ್ಟು ಎಲ್ಲರೂ ಕೇಳ್ತಾಯಿದ್ರು ಪಾದಯಾತ್ರೆ ಮಾಡ್ತಾರೆ ಅಂತ. ಮುಂಚಿನ ಕಾಲದಲ್ಲಿ ಆರೋಗ್ಯವಾಗಿ ಇರ್ತಾಯಿದ್ರು, ಇವಾಗ ಆರೋಗ್ಯ ಇಲ್ಲ. ಯಾಕಂದರೆ ಎಲ್ಲಿಗೆ ಹೋಗ್ಬೇಕಂದ್ರೂ ಅವ್ರು ನಡ್ಕೊಂಡು ಹೋಗ್ತಾಯಿದ್ರು. ಈ ಕಾಲದಲ್ಲಿ ನಡೆಯೋದೇ ಕಷ್ಟ ಆಗಿಬಿಟ್ಟೈತೆ. ಪಕ್ಕದ ಅಂಗಡಿಗೆ ಹೋಗ್ಬಿಟ್ಟು ಬಾ ಅಂದ್ರೆ ವೆಹಿಕಲ್ಲು. ನಾವೆಷ್ಟು ನಡೀತೀವೋ ಅಷ್ಟು ಆರೋಗ್ಯವಾಗಿ ಇರುತ್ತೀವಿ. ಆಗಿನ ಕಾಲದಲ್ಲಿ ಎಲ್ಲಿಗೆ ಆದರೂ ಹೋಗ್ಬೇಕು, ಅಂಗಡಿಗೆ ಹೋಗ್ಬೇಕು, ಎಲ್ಲಿಗಾದ್ರೂ ತರಕಾರಿ ತಗೊಂಡು ಬರ್ಬೇಕಂದ್ರೆ ನಡ್ಕೊಂಡು ಹೋಗಿ ತಗೊಂಡು ಬರ್ತಾಯಿದ್ರು. ಈಗಿನ ಕಾಲದಲ್ಲಿ ಎಲ್ಲಿಗೆ ಹೋಗುವ ಅಂದ್ರೂ ವೆಹಿಕಲ್, ಪಕ್ಕದಲ್ಲಿ ಅಂಗಡಿಗೆ ಹೋಗೋ ಅಂದ್ರೂ ವೆಹಿಕಲ್. ಇದು ಆಂಜನೇಯನ ದೇವಸ್ಥಾನ ಆಗಿರುತ್ತೆ, ನೆಲಮಂಗಲ. ಆಚೆ ಕಡೆಯಿಂದನೇ ಕೈ ಮುಗಿದ್ಬಿಟ್ಟು ಹಂಗೆ ಮುಂದಕ್ಕೆ ಸಾಗ್ತಾಯಿದ್ದೆ. ಸ್ವಾಮಿಗಳೆಲ್ಲ ಮಾತಾಡೋರೆ, ರೆಸ್ಟ್ ಎತ್ಕೊಂತವ್ರೆ. ಎಷ್ಟೋ ಬ್ಯಾಚ್ಗಳು ಬರುತ್ತೆ. ನಾವು ಸೇರೋ ಇದು ಏನಂದರೆ ಇದಕ್ಕೆ ಸೇರ್ತೀವಿ. ನಾವು ಸೇರೋದು ಬಂದ್ಬಿಟ್ಟು ಶಿವರಾತ್ರಿಗೆ ಸೇರ್ತೀವಿ, ಧರ್ಮಸ್ಥಳಕ್ಕೆ. ಅದರಿಂದ ಹಾಗೆ ನೆಲಮಂಗ್ಲಕ್ಕೆ ಬಂದು ಲೆಫ್ಟ್ ಎತ್ಕೊಂಡು ಒಂದು ಟೀ ಕುಡ್ಕೊಂಡು ಒಂದು ಬನ್ನು ತಿರ್ಕೊಂಡು ಮತ್ತೆ ನಾನ್ ಸ್ಟಾಪು ನಡೀತಾ ಇದ್ದೀನಿ. ನಾನು ಇವಾಗ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ರವಿ ಫಾರ್ಮ್ ಹೌಸ್ ಅಂತ, ಆಲ್ಟಿಂಗ್ ಪ್ಲೇಸು. ಹಂಗೆ ಸ್ವಾಮಿಗಳು ಮುಂದೆ ಸಾಕ್ತವ್ರೆ. ಎಷ್ಟು ಕತ್ಲೆ ಇರುತ್ತೆ ನೋಡ್ರಿ. ಒಂದೊಂದು ರೋಡು ಜರ್ನಿ ಮಾಡ್ಬೇಕಂದ್ರೂ ಸಾಗಬೇಕಂದ್ರೂ ಹಿಂಗಿರುತ್ತೆ. ಇದೇನು ಎಲ್ಲರೂ ನಾನು ನಡಿತೀನಿ ಆದರೆ ನಡ್ಕೊಂಡು ಹೋಗೋದೇನು ಅಂತೀರ. ಆದರೆ ನಡೆಯುವಾಗ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ಸೈಡ್ನಲ್ಲೇ. ಮತ್ತು ನೆಲಮಂಗಲದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಇದೇನೈತೆ ಆಫೀಸು. ಟೋಲ್ ಬಂತು. ಟೋಲ್ನ ನೋಡೋ ಖುಷಿನೇ ಬೇರೆ. ಯಾತ್ರೆಗೆ ಬಂದಿರೋರು ಧರ್ಮಸ್ಥಳ ಪಾದಯಾತ್ರೆ ಫಸ್ಟ್ ಟೋಲ್ ನೋಡಿದ್ರೆ ಅದೇನೋ ಒಂಥರ ಖುಷಿ ನಮಗೆ. ಯಾಕಂದರೆ ಫಸ್ಟ್ ಟೋಲ್ ನೋಡಿದ್ರೆ ಬಂದ್ಬಿಟ್ಟಿವಪ್ಪ, ಇನ್ನು ಸ್ವಲ್ಪ ದೂರನೇ ಅಂತ. ಒಂದು ದಿವಸಕ್ಕೆ ಬಂದ್ಬಿಟ್ಟು ಅಮ್ಮಮ್ಮ ಅಂದ್ರೂ 30-40 ಕಿಲೋಮೀಟರ್ ನಡೀತೀವಿ ಒಂದು ದಿವಸಕ್ಕೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಜಾಸ್ತಿ ಇರುತ್ತೆ, ಹೋಗ್ತಾ ಕಡಿಮೆ ಆಗುತ್ತೆ ಕಿಲೋಮೀಟರ್ಸು. ನಾನು ಆಲ್ಟಿಂಗ್ ಪ್ಲೇಸಿಗೆ ಬಂದಿದ್ದೈತು. ಆರೂವರೆಗೆ ಓಪನ್ ಆಗುತ್ತೆ ಗೇಟು. ಅದರಿಂದ ಆ ಕಡೆ ಈ ಕಡೆ ನೋಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಇದೇ ನನ್ನ ಆಲ್ಟಿಂಗ್ ಪ್ಲೇಸ್ ಆಗಿರುತ್ತೆ.